ಎಡವಟ್ಟಾಯಿತು, ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ವಿಡಿಯೋ ಡಿಲೀಟ್ ಮಾಡಿ ಮತ್ತೊಮ್ಮೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾಳನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, IPL ಪ್ರಿವ್ಯೂ ಭಾರಿ ಗಡಿಬಿಡಿಯಲ್ಲಿ ಮಾಡಿದರೆ ಹೀಗೆ ಆಗೋದು. ಮುಂಬೈ ಇಂಡಿಯನ್ಸ್ ಇದು ಪ್ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೆ. ಅದರಲ್ಲಿ ಟ್ರೆಂಟ್ ಬೋಲ್ಟ್ ಅವರನ್ನು ಫಾರಿನರ್ ಅಂತ ಮೆನ್ಷನ್ನೇ ಮಾಡದೆ ನಾನು ಪ್ಲೇಯಿಂಗ್ 11ನಲ್ಲಿ 5 ಫಾರಿನರ್ಸನ್ನು ಹಾಕಿಬಿಟ್ಟಿದ್ದೇನೆ. ನನಗೆ ಎಲ್ಲೇ ಮಿಸ್ ಹೊಡಿತಾ ಉಂಟಂತ ಗೊತ್ತಾಗ್ತಿತ್ತು, ಆದರೆ ಸಹ ಕರೆಕ್ಟ್ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡಿದ್ದೇನೆ. ಅಪ್ಲೋಡ್ ಮಾಡಿದ ಮೇಲೆ ಗೊತ್ತಾಗಿರೋದು ನಮ್ಮ ಪ್ಲೇಯಿಂಗ್ 11ನಲ್ಲಿ 5 ಜನ ಫಾರಿನರ್ಸ್ ಇದ್ದಾರೆ ಅಂತ. ಸೊ ಜನ ಕಮೆಂಟ್ ಸೆಕ್ಷನಲ್ಲಿ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂತ ತುಪುಕ್ ಅಂತ ಉಗಿದ್ರು. ಅದಕ್ಕೆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಪುನಃ ಈಗ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಪ್ಲೇಯಿಂಗ್ 11 ಬೇರೆ ಆಗ್ತಾ ಉಂಟು ಮಾರ್ರೆ, ಫುಲ್ ತಳ್ಕೊಂಬಳಕಾಗಿ ಹೋಗಿದೆ. ಎಸ್, ಮುಂಬೈ ಇಂಡಿಯನ್ಸ್ ಆಕ್ಷನಲ್ಲಿ ಭಾರಿ ಎಡವಟ್ಟು ಮಾಡಿಕೊಂಡಿದ್ರು. ಟು ಬಿ ಆನೆಸ್ಟ್, ಎಲ್ಲಿಯ ತನಕ ಅಂತಂದರೆ ಅವರಿಗೆ 1 ಡೌನ್ ಬ್ಯಾಟ್ಸ್ಮನ್ ಒಬ್ಬ ಬೇಕಿತ್ತು, ಇನ್ನೂ ಸಹ ರೆಡಿಯಾಗಿರಲಿಲ್ಲ. ಆಕ್ಷನ್ ಅಂದರೆ ಬೈ ಮಾಡಿ ಆಗಿರಲಿಲ್ಲ, ಆಕ್ಷನ್ ಇನ್ನೇನು ಮುಗಿತಾ ಬರ್ತಾ ಉಂಟು. ಅವರಿಗೊಂದು ಆ ಥರದ ಒಂದು ಬ್ಯಾಟ್ಸ್ಮನ್ ಬೇಕಿತ್ತು, ಹೊಡೆಬಡಿ ಆಟಗಾರ ಬೇಕಿತ್ತು. ಆ್ಯಂಡ್ ಎಲ್ಲರೂ ಸಹ ಅಂದ್ಕೊಂಡದ್ದು RCB ವಿಲ್ ಜಾಕ್ಸ್ ಅವ್ರನ್ನ RTM ಅಲ್ಲಿ ಬೈ ಮಾಡ್ತಾರೆ ಅಂತ, ಇನ್ಕ್ಲೂಡಿಂಗ್ ಮುಂಬೈ ಇಂಡಿಯನ್ಸ್. ಭಾರಿ ಟೆನ್ಷನಲ್ಲಿದ್ದರು. ನಮ್ಮ RCB ಒಂದು ಚೂರು ಕನ್ನಿಂಗ್ ಗೇಮ್ ಆಡ್ಬೋದಿತ್ತು ಆಕ್ಷನಲ್ಲಿ. ವಿಲ್ ಜಾಕ್ಸ್ ಅವರು ಬೇಕೋ ಬೇಡವೋ, ಬಟ್ ಸ್ಟಿಲ್ ಒಂದು ನಿಮ್ಮ ಟೀಮನ್ನು ನೀವು ಸ್ಟ್ರಾಂಗ್ ಮಾಡಬೇಕು. ಇನ್ನೊಂದು, ಯು ಶುಡ್ ಮೇಕ್ ಶ್ಯೂರ್ ಆಕ್ಷನಿಗೆ ಹೋದಾಗ ಬೇರೆ ಟೀಮನ್ನು ಸ್ವಲ್ಪ ಡೌನ್ ಮಾಡಬೇಕು. ಹೇಗೆ ಈ ಥರದ ಒಂದು ಸ್ಮಾರ್ಟ್ ಬೈ ಮಾಡೋ ಮುಖಾಂತರ. ಬಟ್ RCB RTM ಉಪಯೋಗಿಸಲಿಲ್ಲ. ಆ್ಯಂಡ್ ಮುಂಬೈಗೆ ವಿಲ್ ಜಾಕ್ಸ್ ಅವರು ಸೇಲ್ ಆದರು 5 ಕೋಟಿಗೆ. ಆ್ಯಂಡ್ ಆವಾಗೊಂದು ನಿಟ್ಟುಸಿರಿ ಬಿಟ್ಟರು ನೋಡಿ ಮುಂಬೈ ಇಂಡಿಯನ್ಸ್. ಆ ನಿಟ್ಟುಸಿರಲ್ಲಿ ಗೊತ್ತಾಗ್ತಾ ಇತ್ತು ಅವರ ಓನರ್ಸಿಗೆ, ಆ ಒಂದು ನಂಬರ್ 3 ಸ್ಲಾಟಿಗೆ ವಿಲ್ ಜಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ದರು, ಎಷ್ಟು ಬೇಕಾಗಿದ್ದಂತಹ ಪ್ಲೇಯರ್ ಆಗಿದ್ದರು ಅಂತ. ಎನಿವೇಸ್, ಈಗ ಮುಂಬೈ ಇಂಡಿಯನ್ಸಿನ ಒಂದು ಪ್ಲೇಯಿಂಗ್ 11 ಮಾಡೋ ಮುಂಚೆ ನಿಮಗೆಲ್ಲರಿಗೆ ಸಹ ಗೊತ್ತುಂಟು ಬುಮ್ರಾ ಅವರ ಅಲಭ್ಯತೆ. ಅಂದರೆ ಕಂಪ್ಲೀಟ್ IPLಗೆ ಅಂತಲ್ಲ, ಬಟ್ ಕೆಲವು ಸ್ಟಾರ್ಟಿಂಗಿನ ಕೆಲವು ಮ್ಯಾಚ್ಗಳಿಗೆ, ಆ ಕೆಲವು ಅಂದರೆ ಎಷ್ಟು ಅಂತ ಇನ್ನೂ ಸಹ ಗೊತ್ತಿಲ್ಲ, 2 ಮ್ಯಾಚ 3 ಮ್ಯಾಚ 5 ಮ್ಯಾಚ ಅದು ಗೊತ್ತಿಲ್ಲ. ಬಟ್ ಅವರು ಕಂಪ್ಲೀಟ್ ಫಿಟ್ ಆಗಿರದ ಕಾರಣ ಮೊದಲ ಕೆಲವು ಪಂದ್ಯಗಳಿಗೆ ಅವರು ಅಲಭ್ಯರಾಗಿದ್ದಾರೆ. ಅವರು ಅಲಭ್ಯರಾದರೆ ಅವರ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ. ಆ್ಯಂಡ್ ಅವರು ಬಂದರೆ ಆಫ್ಕೋರ್ಸ್ ಭಯಂಕರ ಸ್ಟ್ರಾಂಗ್ ಆಗ್ತದೆ ಪ್ಲೇಯಿಂಗ್ 11, ಅದರಲ್ಲಿ ಡೌಟ್ ಇಲ್ಲ. ಬಟ್ ಈಗ ಬರದಿದ್ದರೆ ಸ್ಟಾರ್ಟಿಂಗ್ ಒಂದು ಫ್ಯೂ ಮ್ಯಾಚ್ ಆಡೋದಿಲ್ಲಲ್ಲ, ಆ ಮ್ಯಾಚ್ಗಳಲ್ಲಿ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ. ಬಂತು ನೋಡಿ. ಅಲ್ಲಿ ರಿಕಲ್ಟನ್, ಇವರು ಡಿಕಾಕಿಗೆ ಹೋಲುವಂತಹ ಆಟಗಾರ. ಇವರ ಬ್ಯಾಟಿಂಗ್ ನೋಡಿದಾಗ ಸಡನ್ನಾಗಿ ಯಾರಾದರೂ ಅಪರೂಪಕ್ಕೆ ಕ್ರಿಕೆಟ್ ನೋಡೋದಿದ್ರೆ ಡಿಕಾಕಿನ ಸಹ ಆಡ್ತಿದ್ದಾನೆ ಮರೆ ಮುಂಬೈಯಲ್ಲಿ ಅಂತ ಅನಿಸ್ತದೆ. ಯಾಕಂದರೆ ಅಷ್ಟು ಹೋಲ್ತದೆ ಅವರ ಆಟ, ಅವರ ಶಾರ್ಟ್ ಸಿಲೆಕ್ಷನ್ ಎಲ್ಲ ಕೂಡ ಡಿಕಾಕ್ ಅವರ ಆಟ ನೋಡಿದಾಗೆ ಅನ್ನಿಸ್ತದೆ. ಅವರಿಗೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಸಹ ಕೊಡ್ತಾರೆ. ಹಾಗೆ ಅವರ ಜೊತೆ ಓಪನಿಂಗ್ ಆಡಲಿಕ್ಕೆ ಬಂದಿರೋದು ರೋಹಿತ್ ಶರ್ಮಾ ಅವರು. ಲಾಸ್ಟ್ ಸೀಸನ್ ಎಂತಾಯ್ತು ಅಂತ ನಿಮಗೆ ಗೊತ್ತುಂಟು. 2013, 15, 17, 19, 20 5 ಸಲ ವಿನ್ ಆಗಿರುವಂತಹ ಚಾಂಪಿಯನ್ ತಂಡ ಮುಂಬೈ ಇಂಡಿಯನ್ಸ್. 22ರಲ್ಲಿ ಲಾಸ್ಟ್ ಪ್ಲೇಸ್, 23ರಲ್ಲಿ 4ನೇ ಪ್ಲೇಸ್, ಮತ್ತೆ ಪುನಃ 24ರಲ್ಲಿ ಲಾಸ್ಟ್ ಪ್ಲೇಸಿಗೆ ತಳ್ಳಲ್ಪಟ್ಟರು. ಲಾಸ್ಟ್ ಟೈಮ್ ಅಂತೂ ಹಾರ್ದಿಕ್ ಪಾಂಡ್ಯ ಅವರು ವಾಪಸ್ ಅವರು ಗುಜರಾತ್ ತಂಡವನ್ನು ಬಿಟ್ಟು ಇಲ್ಲಿ ಬಂದಾಗ ಓ ಮೈ ಗಾಡ್, ಟೀಮ್ ಸ್ಟ್ರಾಂಗ್ ಆಯಿತು. ವೈಬ್ ಮಿಸ್ ಆಗ್ತಾ ಇರ್ಬೋದು, ಟೀಮ್ ಸ್ಟ್ರಾಂಗ್ ಆಯ್ತು ಅಂತವೇ ಹೇಳ್ತಿದ್ದು. ಬಟ್ ವೈಬ್ ಸಹ ಇಲ್ಲ, ಎಂತ ಸಹ ಇಲ್ಲ. ಮುಂಬೈ ಇಂಡಿಯನ್ಸ್ ಆಡುವಾಗ ಹಾರ್ದಿಕ್ ಪಾಂಡ್ಯ ಅವರಿಗೆ ಅವರ ಫ್ಯಾನ್ಸ್ ಭೂ ಅಂತ ಹೇಳ್ತಾ ಇದ್ರು. ಸೊ ಅದು ಗೊತ್ತಾಗ್ತಿತ್ತು. ಆ ಮನಸ್ತಾಪಗಳು ಇಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಅದು ಆನ್ ದ ಫೀಲ್ಡ್ ಅದು ಗೊತ್ತಾಗ್ತಾ ಇತ್ತು. ಆ್ಯಂಡ್ ಒಂದಿಷ್ಟು ಎಡಿಟ್ಗಳು ಬರ್ತದಲ್ಲ ಇನ್ಸ್ಟಾಗ್ರಾಮ್ ರೀಲಲ್ಲಿ, ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರಿಗೆ ಬೌಂಡ್ರಿ ನಿಲ್ಲಿಕ್ಕೆ ಹೇಳಿದ ಕೂಡಲೇ ನಾನಾ ಅಂತ ರೋಹಿತ್ ಶರ್ಮಾ ಅವ್ರು ಕೇಳಿದ್ರು, ನೀನೇ ಅಂತ ಅದು ಅಂದಿದ್ದನ್ನು ಅದು ಪ್ಯಾಥ ಮ್ಯೂಸಿಕ್ ಎಲ್ಲ ಹಾಕಿ ಹೆಂಗೆಲ್ಲ ಏನೇನೋ ಆಯಿತು. ಸೊ ಓವರಾಲ್ ಒಂದು ಅಟ್ಮಾಸ್ಫಿಯರ್ ಚೆಂದ ಇರೋದ ಕಾರಣ ಅವರು ಲಾಸ್ಟ್ ಪ್ಲೇಸಿಗೆ ತಳ್ಳಲ್ಪಟ್ಟರು. ಆ ಮನಸ್ತಾಪ ಎಲ್ಲ ಮುಗೀತು ಅಂತ ಅಂದ್ಕೊಳ್ತೇನೆ. ಸೊ ಫ್ರೆಶ್ ಮೈಂಡಲ್ಲಿ ಆಯಿತು ಆಡುವ ಅಂತ ಬರ್ತಾರೆ. ಸೊ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಓಪನಿಂಗ್ ಕಾಂಬಿನೇಷನ್. ರೋಹಿತ್ ಶರ್ಮಾ ಅವರಂತೂ ಕಳೆದ ಕೆಲವು ವರ್ಷಗಳಿಂದ ಅವ್ರದ್ದು ಆಟದ ವೈಖರಿ ಬದಲಾಗಿದೆ. ಹೊಡಿ ದಡ ಹೊಡಿ ಹೋಗ್ತಾ ಇರೋಂಥ ಆ ಥರದ ಆಟಕ್ಕೆ ಈ IPL ಅಲ್ಲಿ ಸಹ ಮುಂದಾಗ್ತಾರೆ. 1 ಡೌನ್, ನಾನು ಆಗ ಪೀಠಿಕೆ ಕೊಟ್ಟಾಗೆ ವಿಲ್ ಜಾಕ್ಸ್ ಅವರು 1 ಡೌನಲ್ಲಿ ಆಡ್ತಾರೆ. ಯಾವಾಗ ಬುಮ್ರಾ ಅವ್ರ ತಂಡಕ್ಕೆ ಬಂದರೆ, ಪ್ಲೇಯಿಂಗ್ 11ಗೆ ಬಂದರೆ ಬುಮ್ರಾ ಅವ್ರು ಆಡ್ತಾರೆ. ಈಗ ಇಲ್ಲ ನೋಡಿ, ನಾ ಇಷ್ಟೊತ್ತು ವಿಲ್ ಜಾಕ್ಸ್ ಬಗ್ಗೆ ಮಾತಾಡೋದು, ಈಗ ಇಲ್ಲ. ಯಾಕೆಂತಂದರೆ ಮುಂದೆ ಗೊತ್ತಾಗ್ತದೆ. ಅಲ್ಲಿ ಬೌಲಿಂಗ್ ಆಪ್ಷನ್ ಎಲ್ಲ ಆಚೆ ಆಗಿ ವಿಲ್ ಜಾಕ್ಸ್ ಅವರು 1 ಡೌನಲ್ಲಿ ಆಡದೇ ಇರಬಹುದು.
ಪ್ಲೇಯಿಂಗ್ 11ಅಲ್ಲಿ ಬುಮ್ರಾ ಅವರು ಇರದಿದ್ದಾಗ. ಸೊ 1 ಡೌನ್ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಅದಾದ ಮೇಲೆ ತಿಲಕ್ ವರ್ಮಾ. ತಿಲಕ್ ವರ್ಮಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡುವಾಗ ತಿಲಕ್ ವರ್ಮಾ ಅವ್ರನ್ನ ಬೇಗ ಕಳಿಸ್ತಿದ್ದಾರೆ, 1 ಡೌನಲ್ಲಿ ಕಳಿಸ್ತಿದ್ದಾರೆ ಯಾರು ಸೂರ್ಯಕುಮಾರ್ ಯಾದವ್ ಅವರೇ. ಬಟ್ ಮುಂಬೈ ಇಂಡಿಯನ್ಸಲ್ಲಿ ಸೂರ್ಯಕುಮಾರೇ ಮೊದಲು ಬರೋದು ಆಡಲಿಕ್ಕೆ. ಸೊ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸೂರ್ಯಕುಮಾರ್ ಯಾದವ್ 1 ಡೌನ್, ಅದಾದಮೇಲೆ ತಿಲಕ್ ವರ್ಮಾ, ಅದಾದಮೇಲೆ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಅಮ್ಮಮ್ಮ ಎಂಥ ಬ್ಯಾಟಿಂಗ್ ಆರ್ಡರ್ ಮಾಡ್ರೆ. ಅದಾದ ಮೇಲೆ ಬ್ರೋ ಇವ್ರು ಯಾರು ನೀವು ಇದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದು ನಿಮ್ಗೆ ಗೊತ್ತಾಗ್ತದೆ. ಕೃಷ್ಣನ್ ಶ್ರೀಜಿತ್ ನಮ್ಮ ಕರ್ನಾಟಕದ ಪ್ಲೇಯರ್, ಅಮೇಝಿಂಗ್ ಪ್ಲೇಯರ್, ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಬ್ಯಾಟಿಂಗನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಕೃಷ್ಣನ್ ಶ್ರೀಜಿತ್ ಅವ್ರನ್ನ ಹಾಕಿ, ಮತ್ತು ನಮಂದೀರ್ ಅವರು ಮುಂಬೈ ಇಂಡಿಯನ್ಸ್ಗೆ ಲಾಸ್ಟ್ ಸೀಸನ್ಸ್ ಆಡಿದರು. ಒಳ್ಳೆ ಬ್ಯಾಟ್ಸ್ಮನ್ನು, ಒಳ್ಳೆ ಬ್ಯಾಟ್ ಫ್ಲೋ ಉಂಟು, ಪವರ್ ಉಂಟು. ಸೊ ಫಿನಿಷರ್ ಆಗಿ ಅವರನ್ನು ಅಲ್ಲಿ ಯೂಸ್ ಮಾಡ್ಬೋದು. ಮತ್ತೆ ಬರ್ತಾ ಇರೋದು ಬೌಲಿಂಗಲ್ಲಿ ಸಹ ಮಿಶೆಲ್ ಸ್ಯಾಂಟ್ನರ್ ಅವರು ಒಂಥರ ರವೀಂದ್ರ ಜಡೇಜಾ ಅವ್ರ ಥರ ಒಂಥರ ಸ್ಪಿನ್ ಆಲ್ರೌಂಡರ್ ಅಲ್ವಾ. ಸೊ ಅವರ ಗೇಮ್ ಅಂತ ನೀವು ಕನ್ಸಿಡರ್ ಮಾಡಿದರೆ ಇತ್ತೀಚೆಗೆ ಭಯಂಕರ ಒಳ್ಳೆ ಗೇಮ್ ಆಡ್ತಾ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ, ಭಯಂಕರ ಕಂಜೂಸ್ ಪ್ಲೇಯರ್, ರನ್ ಬಿಟ್ಟು ಕೊಡೋದಿಲ್ಲ. ಆ್ಯಂಡ್ ಅವರು ಸುಮ್ಮನೆ ಪಾಪ CSKಲಿ ಬೆಂಚ್ ಬೇಯಿಸ್ತಾ ಇದ್ರು, ಯಾಕಂತಂದರೆ ಅವರಿಗೆ ಪ್ಲೇಯಿಂಗ್ 11ಅಲ್ಲಿ ಆಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ CSK ಮ್ಯಾನೇಜ್ಮೆಂಟಿಗೆ. ಬಟ್ ಈಗ ಮುಂಬೈ ಇಂಡಿಯನ್ಸಲ್ಲಿ ನನ್ನ ಪ್ರಕಾರ ಸ್ಯಾಂಟ್ನರ್ ಅವರು 14ಕ್ಕೆ 14 ಗೇಮ್ ಕೂಡ ಆಡ್ತಾರೆ. ಸೊ ಅವರು ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ತೊಗೊಳ್ತಾರೆ. ಮತ್ತು ದೀಪಕ್ ಚಹರ್ ಮತ್ತು ಬೋಲ್ಟ್ ಆ ಕಡೆಯಿಂದ ಈ ಕಡೆಯಿಂದ ಅಂದರೆ ಪವರ್ ಪ್ಲೇಲಿ ಬಾಲ್ ಹಾಕಲಿಕ್ಕೆ ಮೇ ಬಿ ದೀಪಕ್ ಚಹರ್ ಮತ್ತು ಬೋಲ್ಟ್ ಅವ್ರನ್ನ ಇಟ್ಕೊಳ್ತಾರೆ. ಎನಿವೇಸ್ ಇವರು ಕೂಡ ಸ್ಯಾಂಟ್ನರ್ ಅವ್ರ ಥರ ಚಹರ್ ಕೂಡ CSKಯಿಂದ ಮುಂಬೈಗೆ ಬರ್ತಾ ಇರೋಂಥ ಆಟಗಾರ, ಇಂಜುರಿ ಪ್ರೋನ್ ಆಟಗಾರ. ಬಟ್ ದೀಪಕ್ ಚಹರ್ ಅವರು ಫಿಟ್ ಇರಲೇಬೇಕು. ಅಟ್ಲೀಸ್ಟ್ ಬುಮ್ರಾ ಅವ್ರು ಬರೋ ತನಕ ದೀಪಕ್ ಚಹರ್ ಅಂತೂ ಫಿಟ್ ಇರಲೇಬೇಕು. ಆ ಕಡೆಯಿಂದ ಸ್ವಿಂಗ್ ಬೌಲಿಂಗ್, ಈ ಕಡೆಯಿಂದ ಸ್ವಿಂಗ್ ಬೌಲಿಂಗ್, 2 ಸ್ವಿಂಗ್ ಬೌಲರ್. ಮತ್ತು ಟೋಪ್ಲಿ ಅವರು ಮಿಡ್ಲ್ ಆರ್ಡ್ರಲ್ಲಿ ಟೋಪ್ಲಿ ಅವ್ರು ಬೇಕಾಗ್ತದೆ. ಯಾಕೆಂತಂದರೆ ನಿಮಗೆ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಕರಣ್ ಶರ್ಮಾ ಅವರು ಸ್ಪಿನ್ ಬೌಲರ್ ಇರೋದ್ರಿಂದಾಗಿ ಅಲ್ಲಿ ಸ್ಪಿನ್ ಬೌಲಿಂಗಿಗೆ ಸ್ಯಾಂಟ್ನರ್ ಮತ್ತು ಕರಣ್ ಶರ್ಮಾ ಅವರಿದ್ದಾರೆ. ಸೊ ಆದ್ದರಿಂದ ಒಂದು ಎಕ್ಸ್ಟ್ರಾ ಫಾಸ್ಟ್ ಬೌಲರೇ ಬೇಕು ಅನ್ನೋ ಕಾರಣಕ್ಕೆ ಟೋಪ್ಲಿಯನ್ನು ನಾನೀಗ ಸದ್ಯಕ್ಕೆ ಇಟ್ಕೊಂಡಿದ್ದೇನೆ. ಇಲ್ಲದಿದ್ದರೆ ಮುಜೀಬ್ ಉರ್ ರೆಹಮಾನ್ ಗಜನ್ಫರ್ ಅಲ್ವ, ಗಜನ್ಫರ್ ಇಂಜುರಿ ಆಗಿ ಅವರು ಇಲ್ಲಲ್ಲ ಈ IPL ಇಂದನೇ ಹೊರಗೆ ಹೋಗಿದ್ದಾರೆ. ಸೊ ಆದ್ದರಿಂದ ಅವರ ಬದಲಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಂತ ಮುಜೀಬ್ ಉರ್ ರೆಹಮಾನ್ ಅವರನ್ನು ಮುಂಬೈ ಇಂಡಿಯನ್ಸ್ ಆಯ್ಕೆ ಮಾಡಿದೆ. ಸೊ ಇಲ್ಲ 3 ಸ್ಪಿನ್ನರ್ ಬೇಕು ಅಂತಿದ್ರೆ ಟೋಪ್ಲಿ ಅವರ ಬದಲು, ಈಗ ಚೆನ್ನೈಯಲ್ಲೆಲ್ಲರೂ ಆಡೋದಿದ್ರೆ ಟೋಪ್ಲಿ ಅವ್ರ ಬದಲು ಮುಜೀಬ್ ಉರ್ ರೆಹಮಾನ್ ಅವರನ್ನು ಪ್ಲೇಯಿಂಗ್ 11ಅಲ್ಲಿ ಹಾಕ್ಕೊಳ್ಬೋದು. 3 ಸ್ಪಿನ್ನರ್ನ ಇಟ್ಕೊಂಡು ಹೋಗ್ಬೋದು. ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರಣ್ ಶರ್ಮಾ ಅವ್ರು ಬಂದರೆ 3 ಸ್ಪಿನ್ನರ್ ಆಗ್ತದೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಹೇಗೂ ಬೌಲಿಂಗ್ ಹಾಕೋದ್ರಿಂದಾಗಿ ದೀಪಕ್ ಚಹರ್, ಬೋಲ್ಟ್ ಮತ್ತು ಹಾರ್ದಿಕ್ ಪಾಂಡ್ಯ ಫಾಸ್ಟ್ ಬೌಲಿಂಗ್ ಕಾಂಬಿನೇಷನ್ ಅಂತ ಹೋಗ್ಬೋದು. ಅದಕ್ಕೆ ಈ ಒಂದು ಕಾರಣಕ್ಕೆ ಇಲ್ಲಿ ಆಲ್ರೆಡಿ ಸ್ಯಾಂಟ್ನರ್, ಬೋಲ್ಟ್ ಮತ್ತು ಇನ್ನೊಂದು ಮುಜೀಬುರ್ ರೆಹಮಾನ್ ಅಥವಾ ಟೋಪ್ಲಿ 3 ಫಾರಿನರ್ಸ್ ಇಲ್ಲೇ ಆಗಿರೋದ್ರಿಂದ, ರಿಕಲ್ಟನ್ನು ಆಲ್ರೆಡಿ ಓಪನರ್ ಆಗಿ ಬರ್ತಾ ಇರೋದ್ರಿಂದ ಬುಮ್ರಾ ಅವರು ಇರೋದಿದ್ದರೆ ವಿಲ್ ಜಾಕ್ಸ್ ಅವರು ಕೂಡ ತಂಡದಲ್ಲಿ ಇರುವುದಿಲ್ಲ ಅಂತ ಅಂದ್ಕೊಳ್ತಿದ್ದೇನೆ. ಬುಮ್ರಾ ಅವರಿದ್ದರೆ ಆಲ್ ಆಫ್ ಅ ಸಡನ್ ಸ್ಟ್ರಾಂಗ್ ಪ್ಲೇಯಿಂಗ್ 11 ಅಂತ ನಂಗೆ ಅನ್ನಿಸ್ತಾ ಉಂಟು. ಯಾಕಂತಂದರೆ ಆ ಟೋಪ್ಲಿ ಮುಜೀಬುರ್ ರೆಹಮಾನ್ ಬದಲು ಪಟಾರ್ ಅಂತ ಅಲ್ಲಿ ಬುಮ್ರಾ ಅವರು ಬಂದು ಬಿಟ್ಟರು. ಸೊ ಆಲ್ರೆಡಿ ಒಂದು ಫಾರಿನ್ ಪ್ಲೇಯರ್ ಸ್ಲಾಟ್ ಇನ್ನೂ ಸಹ ಬಾಕಿ ಇರೋದ್ರಿಂದಾಗಿ ಆಗ ವಿಲ್ ಜಾಕ್ಸ್ ಅವರು 1 ಡೌನಲ್ಲಿ ಬರ್ತಾರೆ, ಸೂರ್ಯಕುಮಾರ್ ಯಾದವ್ ಅವರು 1 ಡೌನಿಂದ ಒಂಚೂರು ಕೆಳಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ನಮ್ಮ ಕೃಷ್ಣನ್ ಶ್ರೀಜಿತ್, ಕರ್ನಾಟಕದ ಕೃಷ್ಣನ್ ಶ್ರೀಜಿತ್ಗೆ ಆಗ ಪ್ಲೇಸ್ ಸಿಗೋದಿಲ್ಲ. ಬುಮ್ರಾ ಅವರಿದ್ದರೆ ಅಮೇಝಿಂಗ್ ಪ್ಲೇಯಿಂಗ್ 11, ಅದರಲ್ಲಿ ಡೌಟೇ ಇಲ್ಲ. ಬುಮ್ರಾ ಅವರ ಅನುಪಸ್ಥಿತಿ ನೋಡಿ ಯಾವ ರೇಂಜಿಗೆ ಪ್ಲೇಯಿಂಗ್ 11ಅನ್ನು ಚೇಂಜ್ ಮಾಡಿ ಹಾಕ್ತದೆ ಅಂತ. ನೀವು 2 ತಂಡವನ್ನು ಕಂಪೇರ್ ಮಾಡಿದಾಗ ಅಫ್ಕೋರ್ಸ್ ಬುಮ್ರಾ ಅವರು ಇರುವ ಟೀಮು ಭಯಂಕರ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಆಗ ವೆಲ್ ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ 11 ಅಂತ ಅನ್ನಿಸ್ತದೆ. ಇಲ್ಲೇ ಇದು ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಅಂತ ಖಂಡಿತವಾಗಿ ಸಹ ಅನ್ನಿಸ್ತಾ ಉಂಟು. ಬುಮ್ರಾ ಅವರ ತಂಡದಲ್ಲಿ ಬಂದ ಕೂಡಲೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರಣ್ ಶರ್ಮಾ, ಬೌಲಿಂಗ್ ಬೇಕಿದೆ ಕರಣ್ ಶರ್ಮಾ ಅವರು ಇದ್ದಾರೆ. ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕು ಅಂತಂದರೆ ಕೃಷ್ಣನ್ ಶ್ರೀಜಿತ್, ರಾಬಿನ್ ಮಿನ್ಸ್ ಕೂಡ ಇದ್ದಾರೆ. ಬಟ್ ಕೃಷ್ಣನ್ ಶ್ರೀಜಿತ್ ಅವರು ಒಳ್ಳೆ ಫಾರ್ಮಲ್ಲಿರೋದ್ರಿಂದಾಗಿ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಬೋದು. ನನಗೆ ಈಗ ಸಹ ಅವರ ಪ್ಲೇಯಿಂಗ್ 11 ಬುಮ್ರಾ ಅವರು ಬಂದ ಕೂಡಲೇ ಪ್ಲೇಯಿಂಗ್ 11 ಸೂಪರು. ಬಟ್ ಬ್ಯಾಕಪ್ ಆಪ್ಷನ್ ಇಲ್ಲ. ಬ್ಯಾಕಪ್ ಆಪ್ಷನಲ್ಲಿ ತುಂಬ ಎಡವಿದ್ದಾರೆ ಮುಂಬೈ ಇಂಡಿಯನ್ಸ್ ಅಂತ ಅನಿಸೋದು. ಯಾಕಂದರೆ ಅವರು 5 ಪ್ಲೇಯರ್ಸನ್ನು ರಿಟೈನ್ ಮಾಡಿದ್ದು ಸೂಪರ್ ಡೂಪರ್ ಎಲ್ಲ ಭಾರತಕ್ಕೆ ಆಡುವಂಥ ಆಟಗಾರರು. ರೋಹಿತ್ ಶರ್ಮಾ T20 ಈಗ ರೀಸೆಂಟಾಗಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದು. ಬಟ್ ಸ್ಟಿಲ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ, ಬುಮ್ರಾ 5 ಪ್ರಚಂಡ ಪ್ಲೇಯರ್ಸು ಇಲ್ಲೇ ಮುಂಬೈ ಇಂಡಿಯನ್ಸಲ್ಲೇ ಇದ್ದಾರೆ. ಅವರನ್ನು ರಿಟೈನ್ ಮಾಡಿದರು. ಆ ರಿಟೈನ್ ಮಾಡಿದವರು ಸುತ್ತ ತಂಡವನ್ನು ಹೆಣೆದಿದ್ದಾರೆ. ಬಟ್ ಆಲ್ ಆಫ್ ಅ ಸಡನ್ ಈಗ ಬುಮ್ರಾ ಅವ್ರಿಗೆ ಇಂಜೂರ್ಡ್ ಆಗಿರೋದ್ರಿಂದಾಗಿ ಈಗ ಮತ್ತೆ ಪುನಃ ತಲೆನೋವಿನ ಸಂಗತಿ. ಬುಮ್ರಾ ಅವ್ರು ಬಂದ ಮೇಲೆ ಅಥವಾ ಬುಮ್ರಾ ಅವ್ರು ಫಸ್ಟ್ 2 ಮ್ಯಾಚ್ ಬಿಟ್ಟು ಮತ್ತೆಲ್ಲ ಮ್ಯಾಚ್ಗೆ ಲಭ್ಯರಾದರೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರ ಒಂದು ಸ್ಟ್ರೆಂತ್ಗೆ ಆಡಿದರೆ ಅವರನ್ನು
ತಡೆ ಹಿಡಿಲಿಕ್ಕೆ ಆಗೋದಿಲ್ಲ. ಪ್ಲೇ ಆಫ್ ತನಕ ಆರಾಮಾಗಿ ಬರ್ಬೋದು. ಬಟ್ ಏನಾದರೂ ಈ ಬುಮ್ರಾ ಅವ್ರು ಬರೋದು ಲೇಟ್ ಆದರೆ ಅಲ್ಲಿಯ ತನಕ ಈ ಟೀಮನ್ನು ಇಟ್ಕೊಂಡು ಬುಮ್ರಾ ಅವರು ಇರದ ಪ್ಲೇಯಿಂಗ್ 11 ಇಟ್ಕೊಂಡು ಸಮ್ಹೌ ದೇ ಶುಡ್ ಮ್ಯಾನೇಜ್. ಬ್ಯಾಟಿಂಗಲ್ಲಿ ರಾಶಿ ರನ್ ಕಲೆ ಹಾಕಬೇಕು. ಸೊ ದ್ಯಾಟ್ ಬೌಲರ್ಸಿಗೆ ಒಂದು ಚೂರಾದರೂ ದೊಡ್ಡ ಸ್ಕೋರ್ ಇರ್ತದೆ ಡಿಫೆಂಡ್ ಮಾಡಲಿಕ್ಕೆ. ಬ್ಯಾಟ್ಸ್ಮನ್ ಕೈ ಕೊಟ್ಟರೆ ಬುಮ್ರಾ ಅವರು ಇರದ ಬೌಲಿಂಗ್ ಲೈನಪ್ ಇಟ್ಕೊಂಡು ಕಷ್ಟ, ಸ್ಕೋರ್ ಡಿಫೆಂಡ್ ಮಾಡೋದು ಕಷ್ಟ. ಸೊ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಲೇಟ್ ಬರ್ತಾ ಇರೋದ್ರಿಂದಾಗಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರು 3 ಜನ ಫೈರ್ ಆಗಲೇಬೇಕು. ದಡ್ ಅಂತ ಹೊಡೆದ್ರೆ ಆಗ ಪ್ಲೇ ಆಫ್ ಇದು ಆಸೆ ಜೀವಂತವಾಗಿ ಇಟ್ಕೊಳ್ಬೋದು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ CSK ಮತ್ತು KKR ವೀಡಿಯೋ ಬರ್ತದೆ. ಸರಿಯಾಗದ ಬರುವ ನಮಸ್ಕಾರ.